ಸಾಹಿತ್ಯ ಮನುಷ್ಯನ ಹೃದಯ ಪರಿವರ್ತನೆ ಮಾಡುತ್ತದೆ. ಜಿ.ಪಿ. ಬಸವರಾಜು. ಗಾಂಧಿ ಜೋಡಿನ ಮಳಿಗೆ, ಅಥೆನ್ಸಿನ ಪಾರಿವಾಳ ಪುಸ್ತಕಗಳ ಲೋಕಾರ್ಪಣೆ. ಸಾಹಿತ್ಯ ಯಾವತ್ತೂ ಹಿಂಸೆಯನ್ನು ಪ್ರತಿಪಾದಿಸುವುದಿಲ್ಲ, ಜನರನ್ನು ಕೊಲ್ಲಲ್ಲ. ಅಹಿಂಸೆಯ ಮೂಲಕ ಒಂದು ಜೀವನ ತತ್ವವನ್ನು ಹೇಳುವ ಮೂಲಕ ಮನುಷ್ಯನ ಹೃದಯ ಪರಿವರ್ತನೆ ಮಾಡುತ್ತದೆ ಎಂದು ಮೈಸೂರಿನ ವಿಮರ್ಶಕ ಹಾಗೂ ಸಾಹಿತಿ ಜಿ.ಪಿ. ಬಸವರಾಜು ಹೇಳಿದರು. ನಗರದ ಹೊರನಟ ಡಾ. ರಾಜ್ಕುಮಾರ್ ರಂಗಮಂದಿರದಲ್ಲಿ ನಡೆದ ಪ್ರಕಾಶ್ ಪುಟ್ಟಪ್ಪ ಅವರ ಗಾಂಧಿ ಜೋಡಿನ ಮಳಿಗೆ ಮತ್ತು ಅಥೆನ್ಸಿನ ಪಾರಿವಾಳ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ದೇಶ ಬಹಳ ಅದ್ಭುತವಾಗಿ ಬೆಳೆಯಬೇಕು ಎಂದರೆ ಇಂತಹ ಸಾಹಿತ್ಯಗಳ ಮೂಲಕ ಸಾಧ್ಯವಾಗುತ್ತದೆ ಎಂದರು. ಸಾಹಿತಿ ಹನೂರು ಕೃಷ್ಣಮೂರ್ತಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ, ನಿಜಗುಣ ಶಿವಯೋಗಿಗಳು ಮಂಟೇಸ್ವಾಮಿಯವರು ಹಚ್ಚಿದ ಪವಿತ್ರ ಬೆಳಕು ಆರಲ್ಲ. ಏಕೆಂದರೆ ಚಾಮರಾಜನಗರ ಜಿಲ್ಲೆಗೂ ರಾಗಕ್ಕೂ ಬಹಳ ಸಂಬಂಧವಿದೆ. ಜನಪದ ಬರವಣಿಗೆಗೂ ಆಡುವ ರಾಗಕ್ಕೂ ಬಹಳ ಸಂಬಂಧವಿದೆ. ಬರವಣಿಗೆ ಜಾಸ್ತಿಯಾಗಿದೆ, ಪ್ರಶಸ್ತಿ ತತ್ವ ಕಡಿಮೆಯಾಗಿದೆ. ಪ್ರಶಸ್ತಿಗಳು ಶ್ರೇಷ್ಠ ಬರವಣಿಗೆ ಮಾನದಂಡವಲ್ಲ ಎಂದರು. ಅಧ್ಯಕ್ಷತೆ ವಹಿಸಿದ್ದ ದೀನಬಂಧು ಸಂಸ್ಥೆಯ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಜಿ.ಎಸ್. ಜಯದೇವ್ ಮಾತನಾಡಿ, ಪೊನ್ನಚ್ಚಿ ಗ್ರಾಮದಿಂದ ಒಳ್ಳೆಯ ಪ್ರತಿಭೆ ಹೊರಬರುತ್ತಿದ್ದು, ಪ್ರಕಾಶ್ ಪುಟ್ಟಪ್ಪ ಅವರಿಗೆ ಒಳ್ಳೆಯದಾಗಲಿ ಎಂದು ಆಶಿಸಿದರು. ಲೇಖಕ ಪ್ರಕಾಶ್ ಪುಟ್ಟಪ್ಪ ಮಾತನಾಡಿ, ನನಗೆ ವಿದ್ಯೆ ಕಲಿಸಿದ ಗುರುಗಳು, ಜನ್ಮ ಕೊಟ್ಟ ಊರು ಪುನ್ನಚ್ಚಿ ನನ್ನ ಸಾಹಿತ್ಯಕ್ಕೆ ಪ್ರೇರಣೆಯಾಯಿತು ಎಂದರು. ಜನಪದ ವಿದ್ವಾಂಸಕ ಮಹಾದೇವ ಶಂಕನಾಪುರ, ಸಾಹಿತಿ ಕುಸುಮ ಆಯರಹಳ್ಳಿ ಮಾತನಾಡಿದರು. ಬೆಂಗಳೂರು ಅಮೂಲ್ಯ ಪುಸ್ತಕ ಕೃಷ್ಣ ಚಂಗಡಿ, ಅಕ್ಷರ ಸಗತ, ಟಿ.ಎಸ್. ಗೌರವಾರ್, ಶಿಕ್ಷಕ ರಂಗನಾಥ್ ಇತರರು ಹಾಜರಿದ್ದರು. ವರದಿ ಹೊಮನಂಜುಂಡ ನಾಯಕ, ಚಾಮರಾಜನಗರ. ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳನ್ನು ಕಾಯ್ತಿರಲಿಲ್ಲ ಅವರು ಸಾಹಿತಿಗಳು. ಯಾಕೆಂದರೆ ಒಂದು ಕಾಲದಲ್ಲಿ ಸಾಹಿತಿಗಳು ಅಂದರೆ ಬಹಳ ಬೇಂದ್ರೆ ಅಂತ ಬಂದರೆ ಅವರು ಬೀದಿಯಲ್ಲಿ ಕೂಡ ಸುತ್ತ ಒಂದು ದೊಡ್ಡ ಗುಂಪಿಡ್ತಾ ಇದ್ರು, ಮಾತಾಡ್ತಾ ಇದ್ರು, ಕವಿತೆ ಹೋಗ್ತಾ ಇದ್ರು, ಜನರ ಕಷ್ಟ ಸುಖ ಕೇಳ್ತಾ ಇದ್ರು. ಜನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು ಸಾಹಿತ್ಯವನ್ನು ಮತ್ತು ಸಾಹಿತಿಗಳನ್ನು. ಆದರೆ ಇವತ್ತು ಅಂತಹ ಪರಿಸ್ಥಿತಿ ಇಲ್ಲ. ಪೊನ್ನಾಚಿಯವರು, ಸ್ವಾಮಿ ಪೊನ್ನಾಚಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರಲ್ಲ, ಅಂತಹ ಪರಿಸ್ಥಿತಿ ನಾವು ಹೇಳಿ ಇದಕ್ಕೆ ಒಂದು ಸಣ್ಣ ರೂಪಕವನ್ನು ಕೊಡಬಹುದು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಪ್ರಕಾಶ್ ಪುಟ್ಟಪ್ಪ ಅವರ ಕಾಲದಲ್ಲಿ ಭರ್ಜರಿಯಾದ ರೂಪಗಳು, ಮೇಲಿಂದ ಮೇಲೆ ರೂಪಗಳು. ಆದ್ದರಿಂದ ನಾನೊಂದು ರೂಪಕ ಕೊಡೋದು ಒಳ್ಳೆಯದು ಅಂತ ನಾನು ಭಾವಿಸಿ, ಈ ಕೋಗಿಲೆ ನಿಮಗೆಲ್ಲ ಗೊತ್ತಿದೆ, ಅದು ತನ್ನ ಮೊಟ್ಟೆಯಿಂದ ತನ್ನ ಗೂಡಲ್ಲಿಟ್ಟು ಬರಿ ಮಾಡಲ್ಲ. ಅದು ತಗೊಂಡು ಹೋಗಿ ಕಾಗೆಯ ಗೂಡಿನಲ್ಲಿ ಕಾಗೆಯ ಮೊಟ್ಟೆಗಳ ಜೊತೆಗಿಟ್ಟು ಬರಿ ಮಾಡ್ತದೆ. ಇದೇನು ವಿಚಿತ್ರವಾದದ್ದು? ಇದೊಂದೇ ಹಕ್ಕಿ ಅಥವಾ ಬೇರೆ ಹಕ್ಕಿಗಳು ಕೂಡ ಹೀಗಿವೆ ಅಂತ. ಈ ಜೀವ ವಿಕಾಸ ಕ್ರಿಯೆಯಲ್ಲಿ ಕೆಲವು ಹಕ್ಕಿಗಳಿಗೆ ಗೂಡು ಕಟ್ತಾರೆ, ಮೊಟ್ಟೆಗಳನ್ನ ಮರಿ ಮಾಡೋದಿಲ್ಲ, ಕಾವು ಕೊಡೋದಿಲ್ಲ. ಅವು ತಗೊಂಡು ಇನ್ನೊಂದು ಹಕ್ಕಿಗಳ ಗೂಡಿನಲ್ಲಿ ಮತ್ತು ಮೊಟ್ಟೆಗಳ ಜೊತೆಗೆ ಮರಿ ಮಾಡ್ತಾರೆ. ಇದನ್ನ ರೂಪಕವ ಸಾಹಿತ್ಯದಲ್ಲಿ ಕೂಡ ಇವತ್ತು ಬಹಳ ಸರಿಯಾದ ರೀತಿಯಲ್ಲಿ ಅನ್ವಯ ಆಗ್ತದೆ. ಯಾಕೆ ಅಂದರೆ ಒಂದು ತಮ್ಮ ಗೂಡುಗಳನ್ನ ಕಟ್ಕೊಂಡಿದ್ರು ಸಾಹಿತಿಗಳು, ಜನ ಓದ್ತಾ ಇದ್ರು, ಪತ್ರಿಕೆಗಳು ಪ್ರಕಟ ಮಾಡ್ತಾ ಇದ್ರು. ಕಥೆಗೆ ಜಾಗ ಇತ್ತು, ಕವಿತೆಗೆ ಜಾಗ ಇತ್ತು, ವಿಮರ್ಶೆಗೆ ಜಾಗ ಇತ್ತು. ಇಷ್ಟು ವರ್ಷಗಳಲ್ಲಿ ಬಂದಂತಹ ಬಹಳ ಮುಖ್ಯವಾದ ಕೃತಿಗಳು ಇವು ಅಂತಂದು ಜನರಿಗೆ ಹೇಳುವಂಥ ಪತ್ರಿಕೆಗಳಿತ್ತು. ಅದು ಸಾಹಿತ್ಯವನ್ನು ಪೋಷಿಸುವಂತಹ ವಾತಾವರಣ ಇತ್ತು. ಆದರೆ ಇವತ್ತೇನಾಗಿದೆ ಅಂದರೆ ಪತ್ರಿಕೆಗಳಲ್ಲಿ ಕಥೆಗಳು ಹಾಕಲ್ಲ, ಕವಿತೆಗಳು ಹಾಕಲ್ಲ, ಅದನ್ನು ಸ್ಕ್ಯಾನ್ ಮಾಡಿ ಇಮೇಲ್ ಹೋಗಿ ನೋಡಿ ಅಂತ. ನಾವು ಜನರಿಗೆ ಪೇಪರ್ ಕೊಟ್ಟು ಪೇಪರ್ನಲ್ಲಿ ಇರೋದೇ ಓದಿ ಅಂದರೂ ಕೂಡ ಓದೋದು ಕಷ್ಟ ಇರಬೇಕಾದ್ರೆ ನೀವು ಸ್ಕ್ಯಾನ್ ಮಾಡಿ ಇನ್ನೆಲ್ಲೋ ಓದಿ ಅಂತ ಹೇಳೋದಿದೆಯಲ್ಲ, ಅದು ಸಾಹಿತ್ಯ ವಿರೋಧಿಯಾಗಿ ನಿಲ್ಲುವುದು. ಯಾಕೆ ಅಂದರೆ ಇವತ್ತು ಪತ್ರಿಕೆಗಳು, ಹೆಚ್ಚು ಪತ್ರಿಕೆಗಳು ಸಂಪಾದಕರಿಂದ ನಡೀತಾ ಇಲ್ಲ. ಸಂಪಾದಕರು ಇರ್ತಾರೆ, ಆದರೆ ಅದು ಬಹಳ ಮುಖ್ಯವಾದ ನಿರ್ದೇಶನ ಬರೋದು ಯಾರಿಂದ ಅಂದರೆ ಮ್ಯಾನೇಜ್
ಮ್ಯಾನೇಜ್ಮೆಂಟ್ ಮತ್ತು ಸಿಇಒಸಿ ಪ್ರತಿಯೊಂದು ಪತ್ರಿಕೆಗೂ ಒಬ್ಬ ಸಿಇಒ ಇದೆ. ಅವ್ರು ಹೇಳ್ತಾರೆ ಇದನ್ನೆಲ್ಲ ಯಾರು ಓದಲ್ಲ, ಈ ಕಥೆ ಕವಿತೆ ಇದನ್ನೆಲ್ಲ ಯಾರು ಓದಲ್ಲ, ಬೇರೆ ಹಾಕಿ ಅಡಿಕೆ ಹಾಕಿ ಇಂದಿನ ರುಚಿ ಅದು ಪ್ರವಾಸದ ಹಾಕಿ ಆರೋಗ್ಯ ಅಂತ ಒಂದು ಸ್ವಲ್ಪ ಹಾಕಿದ್ರೆ ಜನಕ್ಕೆ ಖುಷಿ ಬರ್ತದೆ. ಇಂಥವೆಲ್ಲ ತಂದುಬಿಟ್ಟು ಸಾಹಿತ್ಯ ಇವತ್ತು ಸಾಹಿತಿಗಳು ಈ ಕಷ್ಟ ಬಂದಿದೆ. ನಮ್ಮ ಮೊಟ್ಟೆಯನ್ನು ಬೇರೆ ತಗೊಂಡು ಇರಬೇಕು. ಎಲ್ಲಿರಬೇಕು? ಫೇಸ್ಬುಕ್ ಅಲ್ಲಿ ಹೋಗಿ ಹಾಕ್ತಾರೆ, ವಾಟ್ಸಪ್ ಇದೆ ಅಲ್ಲಿ ಹಾಕ್ತಾರೆ, ಇಂಟರ್ನೆಟ್ ಇದೆ, ಈ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ದಾರಿಗಳಿದೆ. ಹಾಗೆ ತಮ್ಮ ಸಾಹಿತ್ಯವನ್ನು ತಗೊಂಡು ಹಾಕ್ತಾರೆ. ಜನ ಓದಬಹುದು, ಅದಕ್ಕೆ ಕಾಪಾಡಬಹುದು, ಅಲ್ಲಿಂದ ತಮ್ಮ ಸಂತತಿ ಹೆಚ್ಚಬಹುದು ಅನ್ನೋ ಆಸೆಯಿಂದ ಅಲ್ಲಿ ತಗೊಂಡು ಕೊಡ್ತಾರೆ. ಯಾವುದೋ ಒಂದು ದಾರಿ, ಒಂದು ಹಚ್ಚುವ ಕೆಲಸ ಚಾಮರಾಜನಗರ ಪ್ರದೇಶದಲ್ಲಿ ಬಹಳ ಹಿಂದೆ ಆಗಿದೆ. ಜ್ಯೋತಿ ಬೆಳಗುತ್ತಿದೆ ಅಂತ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾದ ಹಾಡಿನ, ಅಧ್ಯಾತ್ಮ ಸಂಬಂಧದ ಹಾಡಿನ ದೀಪವನ್ನು ಹಚ್ಚಿ ನಾವು ಎಲ್ಲಿವರೆಗೆ ಪ್ರಯಾಣ ಮಾಡಬೇಕು ಅನ್ನುವ ಒಂದು ಗೀತೆಯನ್ನು, ಆ ಗೀತೆಯೋ ಅಧ್ಯಾತ್ಮ ಗೀತೆಯೋ ಆ ಥರದ್ದನ್ನು ಅವರು ಹಾಡಿದ್ರೆ, ಹಾಗೆ ಓದಿದರೆ ಜನಪದರು ಮಂಟೇಶ ಸ್ವಾಮಿ ಹಾಡನ್ನು ಹಾಡ್ತಾ ಅಲ್ಲೂ ಕೂಡ ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಅನ್ನುವ ಮಾತನಾಡಿದೆ. ನನಗೆ ಇವತ್ತು ಅನಿಸೋದು ಅಂತಂದರೆ ಇವರೆಲ್ಲ ಬರೀತಾ ಇರೋದನ್ನು ನೋಡಿದ್ರೆ, ಮೊನ್ನೆ ದಿಲೀಪ್ ಕುಮಾರ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಬಂತು. ಇದಕ್ಕೆ ಹಿಂದೆಯೂ ಕೂಡ ಸ್ವಾಮಿ ಪೊನ್ನಾಚಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಬಂತು. ಈ ಥರದ ಬರವಣಿಗೆ ಈಗ ನಮ್ಮ ಪ್ರಕಾಶ್ ಪುಟ್ಟಪ್ಪ ಬರೆದಿರುವ ಕಥೆಗಳಿಗೂ ಕವನಗಳಿಗೂ ಪ್ರಶಸ್ತಿ ಬಂದಿದೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ನಮ್ಮ ನಿಜಗುಣ ಶ್ರೀಯೋಗಿಗಳು ಮಂಟೇಶ ಸ್ವಾಮಿಗಳು ಹಚ್ಚಿದ ಈ ಅರಿವಿನ ಬೆಳಕಿದೆಯಲ್ಲ ಅದು ಆರಲ್ಲ ಅಂತ ನನಗೆ ಅನಿಸಿದೆ. ಅದು ಆರಲ್ಲ, ಅದು ಆರಿಲ್ಲ, ಅದು ಮುಂದುವರಿಯುತ್ತೆ ಅಂತ ಅನಿಸುತ್ತೆ. ಅದು ಯಾಕೆ ಅಂತಂದರೆ ಬೆಳಗ್ಗೆ 2-3 ಜನ ಹಾಡ್ತಿದ್ರು, ತುಂಬ ಚೆನ್ನಾಗಿ ಹಾಡ್ತಿದ್ರು. ನಾ ಶಂಕರಪುರ ಮಾದೇವಿಗೆ ಹೇಳಿದೆ, ಇವ್ರ ಧ್ವನಿ ಇಷ್ಟು ಚೆನ್ನಾಗಿದೆ ಅಂತ. ನಮ್ಮ ಚಾಮರಾಜನಗರ ಜಿಲ್ಲೆಗೂ ರಾಗಕ್ಕೂ ಬಹಳ ಸಂಬಂಧ ಇರೋದು ಕಾಣಿಸುತ್ತೆ. ಜನಪದಕ್ಕೂ ಬರವಣಿಗೆಗೂ ಹಾಡುವ ರಾಗಕ್ಕೂ ಬಹಳ ಸಂಬಂಧ ಇರುವಂಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ನಮ್ಮ ಯೂನಿವರ್ಸಿಟಿಲೂ ಅಷ್ಟೇ, ಈ ಚಾಮರಾಜನಗರದಿಂದ ಬಂದವರು ಅಂದರೆ ಪಾಠ ಶುರು ಮಾಡಿಬಿಡ್ತಾರೆ. ನನ್ನ ಬಾಲ್ಯಕಾಲದಲ್ಲೂ ಕೂಡ ನಾವು ಬೀದಿಗಳೆಲ್ಲ ಹಾಡ್ತಾ ಇದ್ರು. ಮಲೆಮಹದೇಶ್ವರ ಪದ, ಮಂಡೇಶ್ವರಿ ಪದ, ನಿಜಗುಣ ಶ್ರೀಗಳ ಪದ ಹಾಡ್ತಾ ಇದ್ರು. ಭಾಳ ಆಶ್ಚರ್ಯ ಅಂತಂದರೆ ಈಗ ಒಂದು 3-4 ದಿನದಿಂದ ನಾನು ಚಿತ್ರದುರ್ಗದ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಒಂದು ಬುಡಕಟ್ಟು ಹಟ್ಟಿಯಲ್ಲಿ ಇದ್ದೆ. ನಮ್ಮ ಸಿರಿಯಜ್ಜಿ ಒಬ್ಬ ಹಾಡುಗಾರ್ತಿ, ಆಕೆಯ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹೋಗಿದ್ದೇನೆ. ಅಲ್ಲಿ ನಿಜಗುಣ ಶ್ರೀಯೋಗಿಗಳ ಹಾಡನಾಡೋದು, ಅಲ್ಲಿ ನಿಜಗುಣ ಶ್ರೀಯೋಗಿಗಳ ಹಾಡನಾಡೋದು. ಸೊ ಇದಕ್ಕೆ ಅಂತ್ಯ ಇಲ್ಲ, ಬರಹಕ್ಕೆ ಅಂತ್ಯ ಇಲ್ಲ ಮತ್ತು ಕೊನೆ ಇಲ್ಲ. ಮತ್ತು ಅದಕ್ಕೆ ಭಾಳ ಮುಖ್ಯವಾಗಿ ಎಲ್ಲೆಯೂ ಕೂಡ ಇಲ್ಲ, ಅದಕ್ಕೆ ಎಲ್ಲೆಯೂ ಕೂಡ ಇಲ್ಲ. ನೀವು ಇನ್ನೂ ಮುಂದಕ್ಕೆ ಹೇಳೋದಾದರೆ ಈ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಹಾಡನ್ನು ನಾನು ಅಮೇರಿಕದ ಡಲ್ಲಾಸಲ್ಲಿ ಕೇಳಿದ್ದೀನಿ. ಇದಕ್ಕೆ ಎಲ್ಲೇ ಇಲ್ಲ ಮತ್ತು ಅಂತ್ಯವೂ ಕೂಡ ಇಲ್ಲ. ಇದು ನಮ್ಮ ಅಂತರಂಗದಲ್ಲಿ ನಿರಂತರವಾಗಿ ಪ್ರವಹಿಸ್ತಾ ಇರುತ್ತೆ. ಹಾಗಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟ ಈ ಅರಿವಿನ ಬೆಳಕಿನ ಮಾರ್ಗ ಮುಂದುವರಿಯುತ್ತಾ ಇದೆ ಎನ್ನುವ ಭರವಸೆ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ನಾನು ಹೇಳಬೇಕಾದ 2-3 ಮಾತನ್ನು ನಮ್ಮ ಸ್ವಾಮಿ ಪೊನ್ನಾಚಿ ಇಲ್ಲಿ ಪ್ರಸ್ತಾಪ ಮಾಡಿಬಿಟ್ಟು, ಇದು ಪ್ರಶಸ್ತಿಗಳು ಬಂದಿವೆ ಅಂತ ಹೇಳ್ತಾನೆ. ಪ್ರಶಸ್ತಿಗಳು ಜಾಸ್ತಿ ಆಗಿವೆ, ಆದರೆ ಬರವಣಿಗೆಯ ಒಂದು ಸತ್ವ ಇವತ್ತು ಕಡಿಮೆ ಆಗ್ತದೆ. ನನಗೂ ಅದು ಅನಿಸುತ್ತದು. ಈಗ 100 ಪ್ರಶಸ್ತಿಗಳಿವೆ. ಯಾವ್ಯಾವುದರ ಹಿನ್ನೆಲೆಯಲ್ಲಿಯೋ ಪ್ರಶಸ್ತಿಯನ್ನು ಕೊಡುವ ಅಭ್ಯಾಸ ಎಲ್ಲ ಬಂದುಬಿಟ್ಟಿದೆ. ಯಾವ್ಯಾವುದೋ ರೀತಿಯಲ್ಲ ಪ್ರಶಸ್ತಿ ಕೊಡುವ ಬಳಕೆ ಬಂದುಬಿಟ್ಟಿದೆ. ಆದರೆ ಕುವೆಂಪು ಅಂತಹ ಲೇಖಕರನ್ನು, ಶಿವರಾಮ್ ಅಂತ ಲೇಖಕರನ್ನು, ಬೇಂದ್ರೆ ಅಂತಹ ಕವಿಯನ್ನು ನಾವು ಈಗ ನೋಡ್ತಾ ಇದ್ದೇವೆ ಅನ್ನುವ ಪ್ರಶ್ನೆ ಬರುತ್ತೆ. ಹಾಗಾಗಿ
ಹಾಗಾಗಿ ನನ್ನ ಯಾರು ಅನೇಕ ಭಾವಿಸಬಾರದು. ಪ್ರಶಸ್ತಿಗಳು ಬರವಣಿಗೆಯ ಶ್ರೇಷ್ಠ ಬರವಣಿಗೆಯ ಮಾನದಂಡ ಅಲ್ಲ, ಶ್ರೇಷ್ಠ ಬರವಣಿಗೆಯ ಮಾನದಂಡ ಅಲ್ಲ, ಅದನ್ನು ಅಳೆಯಲ್ಲ. ಬರವಣಿಗೆಯ ಶಕ್ತಿಯಿಲ್ಲ, ಬರವಣಿಗೆಗೂ ಕೂಡ ಕೊನೆ ಇಲ್ಲ. ಸರ್ವಶ್ರೇಷ್ಠವಾದ ಕಲೆ ಇನ್ನೂ ಬರಬೇಕಾಗಿದೆ. ರಾಜ್ಕುಮಾರ್ ಅವರು ಹೇಳ್ತಿದ್ರು, ನಾನು ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕಾಗಿದೆ ಅಂತ. ತಮ್ಮ ಜೀವನದ ಕೊನೆಯ ದಿನಗಳಲ್ಲೂ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಬರವಣಿಗೆ ಶಕ್ತಿ ಇದೆಯಲ್ಲ, ಅದಕ್ಕೂ ಕೂಡ ಕೊನೆ ಇಲ್ಲ. ಅದು ಸರ್ವಶ್ರೇಷ್ಠವಾದ ಕಲೆ ಇನ್ನೂ ಹುಟ್ಟಬೇಕಾಗಿದೆ. ಹಾಗಾಗಿ ನಾನು ಏನು ಬರೆದು, ನಾನು ಇವತ್ತು ಏನು ಬರೆದು, ಏನು ಬಂದ್ಬಿಟ್ಟೆ ನಾನು, ಏನು ಚೆನ್ನಾಗಿದೆ ಇಲ್ಲವೋ ಅಂತ ತಕ್ಷಣವೇ JP ಬಸವರಾಜ್ ಅವರು ಕೊಟ್ಬಿಟ್ಟು ಒಂಚೂರು ಓದ್ಕೊಟ್ಬಿಡಿ, ಒಂದು ಸ್ವಲ್ಪ ಓದ್ಕೊಟ್ಬಿಡಿ ಅಂತ ನಾನು ಅವ್ರನ್ನ ಕೇಳೋದುಂಟು. ಪ್ರಕಟವಾದ ಮೇಲೂ ಕೂಡ ನನಗೆ ಸಂಕೋಚ ಇದ್ದು ಪ್ರಕಟವಾಗಬೇಕೇ ಬೇಡವೆ ಅಂತೆಲ್ಲ ಅನಿಸುತ್ತೆ. ಇದು ಬರವಣಿಗೆಯ ಕಷ್ಟ ಇದೆ. ಪ್ರಶಸ್ತಿ ವಿಚಾರ ನಾನು ಹೇಳೋದಲ್ಲ, ನಮ್ಮ ಆದಿಕವಿ ಪಂಪನಿಗೆ ಎಲ್ಲ ಪ್ರಶಸ್ತಿಗಳು ಬಂದರು. ಅವನು ಸರ್ವಶ್ರೇಷ್ಠ ಕವಿ ಅಂತ ನಾವು ಪಾಠ ಮಾಡ್ತೀವಿ ತರಗತಿಯಲ್ಲಿ. ಅವನ ಆದಿಕವಿ, ನಾಡೋಜ, ಕವಿತಾ ಗುಣಾರ್ಣವ, ನೂರಾರು ಬಿರುದುಗಳು ರಾಜ ಕೊಟ್ಟರು, ನೂರಾರು ಬಿರುದುಗಳು. ಆದರೆ ಅಲ್ಲಮನಿಗೆ ಯಾರು ಪ್ರಶಸ್ತಿ ಕೊಟ್ಟರು, ಕುಮಾರವ್ಯಾಸನಿಗೆ ಯಾರು ಪ್ರಶಸ್ತಿ ಕೊಟ್ಟರು, ಯಾವ ಪ್ರಶಸ್ತಿ ಕೊಟ್ಟರು? ಸರ್ವಶ್ರೇಷ್ಠ ಕವಿಗಳು, ಸರ್ವಶ್ರೇಷ್ಠ ಕವಿಗಳು. ನಾವು ಪಾಂಪರನ್ನು ಹೊಗಳಬೇಕಾದ್ರೆ